ಕೆ ಸಾಹೇಬ್ರು ತುಂಬಾ ಶ್ರಮ ಪಟ್ಟು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿಗಳಾಗಿದ್ದಾರೆ. ಎಲ್ರಿಗೂ ಆದರ್ಶ ಒಬ್ಬ ಕಾರ್ಯಕರ್ತ ಒಂದೇ ಪಾರ್ಟಿಯಲ್ಲಿ ಮುಖ್ಯಮಂತ್ರಿವರೆಗೂ ಹತ್ಬೋದು 62ನೇ ವರ್ಷಕ್ಕೆ ಅನ್ನೋದು ಒಂದು ಆದರ್ಶ ಆಗಿದ್ದಾರೆ. ಬಟ್ ಅವ್ರಿಗೆ ಬೇಕಾದಷ್ಟು ಚಾಲೆಂಜಸ್ ಇದಾವೆ. ನಾನು ಸಾರ್ವಜನಿಕರ ಪರವಾಗಿ ಅವ್ರನ್ನ ಕೇಳ್ಕೊಳ್ಳೋಂಥದ್ದು, ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಮ್ಗೆ ಅವಕಾಶ ಸಿಕ್ಕಿದಾಗ ನಾವೇನಾದ್ರೂ ನಮ್ ಗುರ್ತು ಬಿಟ್ಟು ಹೋಗ್ಬೇಕು ಅಂತ ಹೇಳಿ. ಗುರ್ತು ಬಿಟ್ಟು ಹೋಗೋ ರೀತಿಯಲ್ಲಿ ಈಗ ನಾವು ರೋಡ್ ಕಟ್ತೀವಿ ಅಥವಾ ಒಂದು ಫ್ಲೈಓವರ್ ಮಾಡ್ತೀವಿ ಅಥವಾ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀವಿ ಅಥವಾ ಟನಲ್ ಬ್ರಿಡ್ಜ್ ಮಾಡ್ತೀವಿ, ಅದು ಗುರ್ತು ಅಲ್ಲ ಅಂತ ನಾನು ಅನ್ಕೊಂಡಿದೀನಿ. ಗುರ್ತು ಅಂದ್ರೆ ಜನರ ಜೀವನ ಬದಲಾಯಿಸುವಂಥದ್ದು. ಈ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್, ಈಗ ಎಲ್ಲಾರ್ಗು ಏನ್ ನೆನ್ಸ್ಕೊಂತೀವಿ, ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಯಾಕೆ ನೆನ್ಸ್ಕೊಂತೀವಿ ಅಂದ್ರೆ ITBT ತಂದು ನಮ್ಮೆಲ್ಲರೂ ಪರ್ ಕ್ಯಾಪಿಟಾ ಇನ್ಕಮ್ ನಮ್ ಜೀವನಕ್ಕೆ ಒಂದು ದಾರಿ ಕೊಟ್ರು. ನಿನ್ನೆ ಇವಾಗ ನಮ್ಮ ಕೃಷ್ಣರಾಜೇಂದ್ರ ಒಡೆಯರ್ ಅವ್ರ ಜಯಂತಿಯಲ್ಲಿ ನಾವು ಏನಕ್ಕೆ ಅವ್ರನ್ನ KR ಮಾರ್ಕೆಟ್ ಇವತ್ತಿಗೂ ನೆನ್ಸ್ಕೊಂತೀವಿ ಅಂದ್ರೆ, ಮಾರ್ಕೆಟ್ ಚೆನ್ನಾಗಿದೆ ಬಿಲ್ಡಿಂಗು ಅಂತಲ್ಲ, ಆ ಲಕ್ಷಾಂತರ ಕುಟುಂಬಗಳಿಗೆ ವ್ಯಾಪಾರ ವಹಿವಾಟಾಗಿ ಅವ್ರ ಕುಟುಂಬಗಳು ನಡೀತಾ ಇದಾವೆ ಅಂತ. ಆ ರೀತಿ ಈ ರಾಜ್ಯದಲ್ಲಿ ಒಂದು ಕ್ರಾಂತಿ ಬರೋ ರೀತಿ ಉತ್ತಮವಾಗಿ ಜೀವನ ಶೈಲಿ, ನಮ್ ಜೀವನ, ಯಾಕಂದ್ರೆ ಗ್ಯಾರಂಟಿಯಿಂದ ನಮ್ ಜೀವನ ಶೈಲಿ ಬದಲಾಗಿಲ್ಲ ಸರ್. 2000 ಬರೋದ್ರಿಂದ ನಮ್ ಯಾರಿಗೂ ಏನು ನಮ್ ಜೀವನ ಶೈಲಿ ಬದಲಾಗಿಲ್ಲ. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದಾರೆ, ಕೊಟ್ಬಿಡಿ. ಅದ್ರ ಜೊತೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಬೇಕಾದಷ್ಟು ಕಂಪನಿಗಳು ಬಂದು ಇಲ್ಲಿ ಜಾಬ್ ಸೃಷ್ಟಿಯಾಗಿ ಇಲ್ಲಿ ಜನಕ್ಕೆ ಇನ್ಕಮ್ ಜನರೇಟ್ ಆಗೋ ರೀತಿಯಲ್ಲಿ, ಜನರ ಜೀವನ ಬದಲಾಗೋ ರೀತಿಯಲ್ಲಿ, ಬಡವರು ಉದ್ಧಾರ ಆಗೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ಲಿ ಅಂತ ಹಾರೈಸ್ತಾರೆ.